ಅಂಗಡಿ ಮುಂಗಟ್ಟು ಮುಚ್ಚಿಸಿದ್ದಾರೆ ಪ್ರತಿಭಟನಾಕಾರರು. ಹೀಗೆ ಮಾಡಂಗಿಲ್ಲ, ಆದ್ರೂ ಮಾಡ್ತಿದ್ದಾರೆ. ಆನೇಕಲ್ನಲ್ಲಿ ಅಂಗಡಿ ಮುಂಗಟ್ಟು ಮುಚ್ಚಿಸಿದ್ದಾರಂತೆ ಕರವೇ ಕಾರ್ಯಕರ್ತರು. ಕೈ ಮುಗಿದು ಮನವಿ ಮಾಡಿ ಅಂಗಡಿಗಳನ್ನ ಮುಚ್ಚಿಸ್ತಾ ಇದ್ದಾರೆ ಕಾರ್ಯಕರ್ತರು. ಕರ್ನಾಟಕ ಬಂದ್ಗೆ ಬೆಂಬಲ ಕೊಡಬೇಕು ಅಂತ ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ. ಅಂಗಡಿಗಳನ್ನ ಕ್ಲೋಸ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಕರವೇ ಬಣದ ಕಾರ್ಯಕರ್ತರು. ಒತ್ತಾಯ ಮಾಡೋ ಹಾಗಿಲ್ಲ, ನೀವೇ ಹೋಗಿ ಕ್ಲೋಸ್ ಮಾಡೋ ಹಾಗಿಲ್ಲ, ಜನರಿಗೆ ಸಮಸ್ಯೆ ಮಾಡಂಗಿಲ್ಲ. ಆದ್ರೆ ಮನವಿ ಮೂಲಕ ಕ್ಲೋಸ್ ಮಾಡಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಇದು. ನೋಡಿ, ಮನವಿ ಮಾಡ್ಕೊಳ್ತಿದ್ದಾರೆ ಕೈ ಮುಗಿದು, ದಯವಿಟ್ಟು ಬಂದ್ ಮಾಡಿ, ನಮ್ಮಗಳಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ, ಬಂದ್ ಮಾಡ್ತಾ ಇದೀವಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ. ಹಾಗಾಗಿ ಅಂಗಡಿ ಮಾಲೀಕರು ಕೂಡ ಈಗ ಅವರ ಮನವಿಗೆ ಒಪ್ಪಿ ಅಂಗಡಿಗಳನ್ನ ಕ್ಲೋಸ್ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದು ತಪ್ಪಲ್ಲ, ಬಂದ್ಗೆ ಕರೆ ಕೊಟ್ಟಿದ್ದು ಕೂಡ ತಪ್ಪಲ್ಲ. ಆದರೆ ಸಂಘಟನೆಗಳಲ್ಲಿ ಒಗ್ಗಟ್ಟಿರಬೇಕಾಗಿತ್ತು, ಆ ಒಗ್ಗಟ್ಟು ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಸಾರ್ವಜನಿಕರು ಕೂಡ ನೈತಿಕ ಬೆಂಬಲದ ಮೊರೆ ಹೋಗ್ತಿದ್ದಾರೆ ಅಂತ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದಲ್ಲಿ ಮಹಾರಾಷ್ಟ್ರ ಲಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಹಿಟ್ನಾಳ್ ಟೋಲ್ ಬಳಿ ಲಾರಿ ತಡೆದಿದ್ದಾರಂತೆ ಸಂಘಟನೆ, ಅಂದ್ರೆ ಕನ್ನಡ ಪರ ಸಂಘಟನೆಯವರು. ಕರ್ನಾಟಕ ಪರ ಹೋರಾಟಗಾರರಿಂದ ಚಾಲಕರಿಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಕೊಪ್ಪಳದಲ್ಲಿ ಮಹಾರಾಷ್ಟ್ರದ ಲಾರಿ ತಡೆದು ಆಕ್ರೋಶ. ಹಿಟ್ನಾಳ್ ಟೋಲ್ ಅಲ್ಲಿ ಲಾರಿ ತಡೆದಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಮ್ಮ ಕನ್ನಡಿಗರ ತಂಟಕ್ಕೆ ಬಂದ್ರೆ ಮತ್ತೆ ನೀವು ಯಾರು ಮಹಾರಾಷ್ಟ್ರದಲ್ಲಿ ಕನ್ನಡ ವಿರೋಧಿಗಳು ಯಾರು ಉಳಿಯಂಗಿಲ್ಲ. ಶಿವಸೇನೆ ಮತ್ತೆ MS ಗೂಂಡಾಗಳಿಗೆ ಇಲ್ಲಿಂದನೇ ನಾವು ಖಂಡನೆ ಮಾಡ್ತಾ ಇದ್ದೀವಿ. ನಮ್ಮ ಬೆಳಗಾಮಲ್ಲಿ ಅಲ್ಲಿ ನೆಲ ಜಲ ಭಾಷೆ ಅಂತ ಬಂದ್ರೆ ಅಂತವ್ರು ಮಾತ್ರ ಮಹಾರಾಷ್ಟ್ರ ಇಲ್ಲ, ನಮ್ಮ ಬೆಳಗಾಂನಾಗ ಇರ್ಬೇಕು. ಇಲ್ಲ ಅಂತವ್ನು ಯಾವನು ಇರ್ಬಾರ್ದು. ನಿಮ್ ಊರಿಗೆ ಹೋಗ್ಬಿಡ್ರಿ. ಇದು ಕನ್ನಡಿಗರ ಶಾಂತಿ ಪ್ರಿಯ ಹೂವು ಕೊಟ್ಟು ನಾವು ನಿಮಗೆ ಪ್ರತಿಭಟನೆ ಮಾಡ್ತಾ ಇದೀವಿ. ನಮ್ಮವ್ರು ಕರ್ನಾಟಕದಲ್ಲಿ ತಂದೆಗೆ ಬಂದ್ರೆ ಮಹಾರಾಷ್ಟ್ರ ಸಂಘಟನೆಗೆ ಮಹಾರಾಷ್ಟ್ರ ಏಕೀಕರಣಕ್ಕೆ ಮಾತ್ರ ಓಲಾ ಊಬರ್ ಕ್ಯಾಬ್ಗಳಿಗೆ ಅವಕಾಶ ಇತ್ತು. 35% ಆಟೋಗಳಿಗೆ ಮಾತ್ರ ಅವಕಾಶ ಇತ್ತು. ಓಲಾ ಊಬರ್ ಕ್ಯಾಬ್ಗಳು ಬಂದಿತ್ತು. ಸೊ ಆದ್ರೆ ಯಾವುದೇ ರೀತಿಯಾದಂತಹ ಬಣ್ಣ ಬಿಸಿ ತಟ್ಟಿಲ್ಲ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಬಿಕಾಸ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಎಂದಿನಂತೆ ಜನರು ಓಡಾಡ್ತಾ ಇದ್ದಾರೆ, ಎಂದಿನಂತೆ ವಾಹನ ಸಂಚಾರ ನಡೀತಾ ಇದೆ. ಆಟೋಗಳಾಗಿರ್ಬೋದು 35% ಅನ್ನುವಂಥದ್ದು ನಮ್ಗೆ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಅದಕ್ಕಿಂತ ಜಾಸ್ತಿನೇ ಆಟೋಗಳು ಕಾಣಿಸ್ತಾ ಇದೆ. ಜನರು ಕೂಡ ಎಂದಿನಂತೆ ಓಡಾಡ್ತಾ ಇದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ಅತಿ ಹೆಚ್ಚಾಗಿ ಜನರು ಮಾಲ್ಸ್ಗಳಿಗೆ, ಥಿಯೇಟರ್ಗೆ ಆಗಮಿಸುವಂತಹ. ಓಕೆ, ದಾವಣಗೆರೆ ವಿಠಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್ ಒಂದು ರೀತಿಯಲ್ಲಿ ಮಧ್ಯ ಕರ್ನಾಟಕ, ಅದು ದಾವಣಗೆರೆ ರೀತಿಯಲ್ಲಿ ಬರುತ್ತೆ. ದಾವಣಗೆರೆಯಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? 2 ಪಾಯಿಂಟ್ ನನಗೆ ಕೇಳ್ತಾ ಇರುವಂಥದ್ದು. ಈಗ ಕಳೆದ ಬಾರಿ ಕಾವೇರಿ ಪ್ರತಿಭಟನೆ ವೇಳೆ ಭಾಳ ದೊಡ್ಡ ರೀತಿಯಲ್ಲಿ ಸಪೋರ್ಟ್ ಒದಗಿ ಬಂದಿತ್ತು. ಈ ಕನ್ನಡ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲದೆ ಇರೋದು ಅರ್ಧಂಬರ್ಧ ಬಂದಾಗೋದಕ್ಕೆ ಕಾರಣನ, ಅಥವಾ ಇವರು ಕರೆಕ್ಟಾಗಿ ಹೇಳೋದೇ ಇಲ್ಲ, ಅವತ್ತೊಂದು ದಿವಸ ಬಂದು ಅಂತ ಹೇಳ್ತಾರೆ, ಮನಸ್ಸು ಬಂದಾಗ ಬಂದು ಅಂತ ಹೇಳ್ತಾರೆ, ಈ ಕಾರಣಕ್ಕಾಗಿ ಪೂರ್ಣ ಪ್ರಮಾಣದ ಬಂದ್ಗಳಾಗ್ತಾ ಇಲ್ವಾ? ಇದರ ಬಗ್ಗೆ ಒಂದು ಚಿಂತನೆ ಮಾಡೋದಿದ್ರೆ ಹೇಗೆ ಅಂತ ವಿಠಲ್? ಖಂಡಿತ ಜಯಪ್ರಕಾಶ್, ಏನಂತಂದರೆ ನಿಜಕ್ಕೂ ನೀವು ಹೇಳ್ದಂಗೆ ಈ ಸಂಘಟನೆಗಳ ಮಧ್ಯೆ ಒಂದು ಒಕ್ಕಟ್ಟು ಅನ್ನೋದು ಭಾಳ ಪ್ರಮುಖವಾಗುತ್ತೆ. ಆದರೆ ಎಲ್ಲೊಂದು ಕಡೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದು ಸಾಕಷ್ಟು ಕೊರತೆ ಕಂಡು ಬರ್ತಿರೋದನ್ನು ನಾವು ಗಮನಿಸ್ಬೋದು. ಎಲ್ಲೊಂದು ಕಡೆ ಅಂದರೆ ಇದು ಪ್ರಮುಖವಾಗಿ ಈ ಬಂದ್ಗೆ ನಿಜಕ್ಕೂ ಎಲ್ಲ ಒಕ್ಕಟ್ಟಾಗಿ ಮಾಡುವಂಥ ಒಂದು ಏನು ಮನಸ್ಥಿತಿ ಬರಬೇಕಾಗಿತ್ತಂದ್ರೆ ಎಲ್ಲೊಂದು ಕಡೆಗೆ ಕೆಲ ಸಂಘಟನೆಗಳು ಇದಕ್ಕೆ ಅಂದರೆ ಬಂದ್ಗೆ ಬೆಂಬಲ ಕೊಡದೆ ಹಿಂಸರಿದಿರುವಂಥದ್ದು ನಿಜಕ್ಕೂ ಒಂದು ಕಡೆಗೆ ಅವರ ಏನು
ಪ್ರತಿಷ್ಠೆ ವಿಷಯವಾಗಿ ಎಲ್ಲ ಮಾರ್ಪಟ್ಟಿದೆ ಅನ್ನುವಂಥ ಒಂದು ಅನುಮಾನ ಸಹ ವ್ಯಕ್ತ ಆಗುವಂಥದ್ದು. ಅಂತಂದ್ರೂ ಯಾವ ಸಂಘಟನೆ ಮುಂದೆ ನಿಂತು ಬಂದನ್ನು ಘೋಷಣೆ ಮಾಡುತ್ತೆ, ಸೊ ಅವರಿಗೆ ಸಾಕಷ್ಟು ಕ್ರೆಡಿಟ್ ಹೋಗುತ್ತೆ ಅನ್ನುವಂಥ ಒಂದು ಮನೋಭಾವನೆಲ್ಲ ಏನಾದರೂ ಆ ಕನ್ನಡ ಪರ ಸಂಘಟನೆಯವರು ಇದ್ದಾರೆ ಅನ್ನುವಂಥ ಅನುಮಾನಗಳು ಸಹ ಸಾಕಷ್ಟು ಇರುವಂಥದ್ದು. ಅಂದರೆ ಮುಂಚೆಗೆಲ್ಲ ನಾವು ಗಮನಿಸಿರ್ಬೋದು, ಅಂದರೆ ಕಾವೇರಿ ವಿಚಾರವಾಗಿ ಏನು ಆಗುವಂಥ ಪ್ರತಿಭಟನೆಗಳು ನಿಜಕ್ಕೂ ಇಡೀ ಕೇಂದ್ರ ಸರ್ಕಾರವೆಂದರೆ ದೆಹಲಿಯ ನಡುಗುವ ಮಟ್ಟದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳವರು ಒಕ್ಕಟ್ಟಾಗಿ ಏನೊಂದು ಪ್ರತಿಭಟನೆಯನ್ನು ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸಿದರೆ ಎಲ್ಲೋ ಒಂದು ಕಡೆಗೆ ಆ ಪ್ರತಿಭಟನೆಗಳು ಅಂದರೆ ಬಂದ್ಗಳು ಅಷ್ಟರ ಮಟ್ಟಿಗೆ ಅಂದರೆ ಕೇವಲ ಎಲ್ಲೋ ಒಂದು ಕಡೆಗೆ ನಾಮಕಾವಸ್ಥೆ ಅನ್ನೋ ಮಟ್ಟದಲ್ಲಿ ಸಹ ಸಾಕ್ತಿರುವಂಥದ್ದನ್ನು ಸಹ ನಾವು ಗಮನಿಸ್ಬೋದು. ಎಲ್ಲೋ ಒಂದು ಕಡೆ ನಾವು ವಿಚಾರ ಮಾಡಿದ್ರೆ ಅವರು ಅಂದರೆ ಮುಂಚಿತವಾಗಿ ಒಂದು ಸಭೆ ಸೇರಿ ಕೆಲವೊಂದಷ್ಟು ನಿರ್ಧಾರಗಳನ್ನ ಮಾಡಿಕೊಂಡು ಎಲ್ಲರೂ ಒಕ್ಕಟ್ಟಾಗಿ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಎಲ್ಲೂ ಸಹ ಈಗ ಕಂಡು ಬರ್ತಲ್ಲ ಜಯಪ್ರಕಾಶ್. ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಮಹಾರಾಷ್ಟ್ರ ಏಕೀಕರಣಕ್ಕೆ ಮಹಾರಾಷ್ಟ್ರ ಗೂಂಡಾಗಳಿಗೆ ಸೇನೆ ಸಂಘಟನೆಗೆ ಮಹಾರಾಷ್ಟ್ರ ಏಕೀಕರಣಕ್ಕೆ MES ಸಂಘಟನೆಯ ಪುಂಡಾಟಿಕೆಯನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಸದ್ಯ ನಾವೀಗ ಏರ್ಪೋರ್ಟ್ನಲ್ಲಿದ್ದೀವಿ. ಓಲಾ ಊಬರ್ನ ಪರಿಸ್ಥಿತಿ ಯಾವ ಥರ ಇದೆ, ಪ್ರಯಾಣಿಕರು ಯಾವ ಥರ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಅನ್ನುವಂಥದ್ದನ್ನು ಈ ಬಗ್ಗೆ ಸಂಕ್ಷಿಪ್ತವಾಗಿ ವರದಿಯನ್ನು ಕೊಡ್ತಾ ಹೋಗ್ತೀವಿ. ಸದ್ಯ ನಾವೀಗ ಓಲಾ ಊಬರ್ ಏನು ಈ ಒಂದು ವಿಭಾಗ ಇದೆ ನಿಂತ್ಕೊಳ್ಳುವಂಥದ್ದು ಆ ಒಂದು ಸ್ಥಳದಲ್ಲಿದ್ದೀವಿ. ಈ ಬಗ್ಗೆ ಕೂಡ ನಾವು ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಒಂದು BMTC ಏನಿತ್ತು, BMTC ವಿಭಾಗದಿಂದ ಏರ್ಪೋರ್ಟ್ನ ಸಿಬ್ಬಂದಿಗಳು ಕೂಡ ಇಲ್ಲಿಂದ ಅವರು ಹೋಗ್ತಿರುವಂಥ ಸಿಟಿಗಳಿಗೆ ಹೋಗ್ತಾ ಇರ್ಬೋದು, ಬೇರೆ ಬೇರೆ ಜಾಗಗಳಿಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಇದ್ದಾರೆ. ಅವ್ರ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಂಗಡಿ ಮುಂಗಟ್ಟು ಮುಚ್ಚಿಸಿದ್ದಾರೆ ಪ್ರತಿಭಟನಾಕಾರರು. ಹೀಗೆ ಮಾಡಂಗಿಲ್ಲ, ಆದ್ರೂ ಮಾಡ್ತಿದ್ದಾರೆ. ಆನೇಕಲ್ನಲ್ಲಿ ಅಂಗಡಿ ಮುಂಗಟ್ಟು ಮುಚ್ಚಿಸಿದ್ದಾರಂತೆ ಕರವೇ ಕಾರ್ಯಕರ್ತರು. ಕೈ ಮುಗಿದು ಮನವಿ ಮಾಡಿ ಅಂಗಡಿಗಳನ್ನ ಮುಚ್ಚಿಸ್ತಾ ಇದ್ದಾರೆ ಕಾರ್ಯಕರ್ತರು. ಕರ್ನಾಟಕ ಬಂದ್ಗೆ ಬೆಂಬಲ ಕೊಡಬೇಕು ಅಂತ ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ. ಅಂಗಡಿಗಳನ್ನ ಕ್ಲೋಸ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಕರವೇ ಬಣದ ಕಾರ್ಯಕರ್ತರು. ಒತ್ತಾಯ ಮಾಡೋ ಹಾಗಿಲ್ಲ, ನೀವೇ ಹೋಗಿ ಕ್ಲೋಸ್ ಮಾಡೋ ಹಾಗಿಲ್ಲ, ಜನರಿಗೆ ಸಮಸ್ಯೆ ಮಾಡಂಗಿಲ್ಲ. ಆದ್ರೆ ಮನವಿ ಮೂಲಕ ಕ್ಲೋಸ್ ಮಾಡಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಇದು. ನೋಡಿ, ಮನವಿ ಮಾಡ್ಕೊಳ್ತಿದ್ದಾರೆ ಕೈ ಮುಗಿದು, ದಯವಿಟ್ಟು ಬಂದ್ ಮಾಡಿ, ನಮ್ಮಗಳಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ, ಬಂದ್ ಮಾಡ್ತಾ ಇದೀವಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ. ಹಾಗಾಗಿ ಅಂಗಡಿ ಮಾಲೀಕರು ಕೂಡ ಈಗ ಅವರ ಮನವಿಗೆ ಒಪ್ಪಿ ಅಂಗಡಿಗಳನ್ನ ಕ್ಲೋಸ್ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಜನ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದು ತಪ್ಪಲ್ಲ, ಬಂದ್ಗೆ ಕರೆ ಕೊಟ್ಟಿದ್ದು ಕೂಡ ತಪ್ಪಲ್ಲ. ಆದರೆ ಸಂಘಟನೆಗಳಲ್ಲಿ ಒಗ್ಗಟ್ಟಿರಬೇಕಾಗಿತ್ತು, ಆ ಒಗ್ಗಟ್ಟು ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಸಾರ್ವಜನಿಕರು ಕೂಡ ನೈತಿಕ ಬೆಂಬಲದ ಮೊರೆ ಹೋಗ್ತಿದ್ದಾರೆ ಅಂತ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದಲ್ಲಿ ಮಹಾರಾಷ್ಟ್ರ ಲಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಹಿಟ್ನಾಳ್ ಟೋಲ್ ಬಳಿ ಲಾರಿ ತಡೆದಿದ್ದಾರಂತೆ ಸಂಘಟನೆ, ಅಂದ್ರೆ ಕನ್ನಡ ಪರ ಸಂಘಟನೆಯವರು. ಕರ್ನಾಟಕ ಪರ ಹೋರಾಟಗಾರರಿಂದ ಚಾಲಕರಿಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಕೊಪ್ಪಳದಲ್ಲಿ ಮಹಾರಾಷ್ಟ್ರದ ಲಾರಿ ತಡೆದು ಆಕ್ರೋಶ. ಹಿಟ್ನಾಳ್ ಟೋಲ್ ಅಲ್ಲಿ ಲಾರಿ ತಡೆದಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಮ್ಮ ಕನ್ನಡಿಗರ ತಂಟಕ್ಕೆ ಬಂದ್ರೆ ಮತ್ತೆ ನೀವು ಯಾರು ಮಹಾರಾಷ್ಟ್ರದಲ್ಲಿ ಕನ್ನಡ ವಿರೋಧಿಗಳು ಯಾರು ಉಳಿಯಂಗಿಲ್ಲ. ಶಿವಸೇನೆ ಮತ್ತೆ MS ಗೂಂಡಾಗಳಿಗೆ ಇಲ್ಲಿಂದನೇ ನಾವು ಖಂಡನೆ ಮಾಡ್ತಾ ಇದ್ದೀವಿ. ನಮ್ಮ ಬೆಳಗಾಮಲ್ಲಿ ಅಲ್ಲಿ ಎಲ್ಲ ಜಲ ಭಾಷೆ ಅಂತ ಬಂದ್ರೆ ಅಂತವ್ರು ಮಾತ್ರ ಮಹಾರಾಷ್ಟ್ರ ಇಲ್ಲ, ನಮ್ಮ ಬೆಳಗಾಂನಾಗ ಇರ್ಬೇಕು. ಇಲ್ಲ ಅಂತವ್ನು ಯಾವನು ಇರ್ಬಾರ್ದು. ನಿಮ್ಮ ಊರಿಗೆ ಹೋಗ್ಬಿಡ್ರಿ. ಇದು ಕನ್ನಡಿಗರು ಶಾಂತಿ ಪ್ರಿಯ ಹೂವು ಕೊಟ್ಟು ನಾವು ನಿಮಗೆ ಪ್ರತಿಭಟನೆ ಮಾಡ್ತಾ ಇದೀವಿ. ನಮ್ಮವ್ರು ಕರ್ನಾಟಕದಲ್ಲಿ ತಂಟೆಗೆ ಬಂದ್ರೆ ಮಹಾರಾಷ್ಟ್ರ ಗೂಂಡಾಗಳಿಗೆ
ಶಿವಸೇನೆ ಸಂಘಟನೆಗೆ ಮಹಾರಾಷ್ಟ್ರ ಏಕೀಕರಣಕ್ಕೆ ಮಹಾರಾಷ್ಟ್ರ ಗೂಂಡಾಗಳಿಗೆ ಮಾತ್ರ ಓಲಾ ಊಬರ್ ಕ್ಯಾಬ್ಗಳಿಗೆ ಅವಕಾಶ ಇತ್ತು. 35% ಆಟೋಗಳಿಗೆ ಮಾತ್ರ ಅವಕಾಶ ಇತ್ತು. ಓಲಾ ಊಬರ್ ಕ್ಯಾಬ್ಗಳು ಬಂದಿತ್ತು. ಸೊ ಆದ್ರೆ ಯಾವುದೇ ರೀತಿಯಾದಂತಹ ಬಣ್ಣ ಬಿಸಿ ತಟ್ಟಿಲ್ಲ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಬಿಕಾಸ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಎಂದಿನಂತೆ ಜನರು ಓಡಾಡ್ತಾ ಇದ್ದಾರೆ, ಎಂದಿನಂತೆ ವಾಹನ ಸಂಚಾರ ನಡೀತಾ ಇದೆ. ಆಟೋಗಳಾಗಿರ್ಬೋದು 35% ಅನ್ನುವಂಥದ್ದು ನಮ್ಗೆ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಅದಕ್ಕಿಂತ ಜಾಸ್ತಿನೇ ಆಟೋಗಳು ಕಾಣಿಸ್ತಾ ಇದೆ. ಜನರು ಕೂಡ ಎಂದಿನಂತೆ ಓಡಾಡ್ತಾ ಇದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ಅತಿ ಹೆಚ್ಚಾಗಿ ಜನರು ಮಾಲ್ಸ್ಗಳಿಗೆ, ಥಿಯೇಟರ್ಗೆ ಆಗಮಿಸುವಂತಹ. ಓಕೆ, ದಾವಣಗೆರೆ ವಿಠಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್ ಒಂದು ರೀತಿಯಲ್ಲಿ ಮಧ್ಯ ಕರ್ನಾಟಕ, ಅದು ದಾವಣಗೆರೆ ರೀತಿಯಲ್ಲಿ ಬರುತ್ತೆ. ದಾವಣಗೆರೆಯಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? 2 ಪಾಯಿಂಟ್ ನನಗೆ ಕೇಳ್ತಾ ಇರುವಂಥದ್ದು. ಈಗ ಕಳೆದ ಬಾರಿ ಕಾವೇರಿ ಪ್ರತಿಭಟನೆ ವೇಳೆ ಭಾಳ ದೊಡ್ಡ ರೀತಿಯಲ್ಲಿ ಸಪೋರ್ಟ್ ಒದಗಿ ಬಂದಿತ್ತು. ಈ ಕನ್ನಡ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲದೆ ಇರೋದು ಅರ್ಧಂಬರ್ಧ ಬಂದಾಗೋದಕ್ಕೆ ಕಾರಣನ, ಅಥವಾ ಇವರು ಏನಪ್ಪ ಇವರು ಕರೆಕ್ಟಾಗಿ ಹೇಳೋದೇ ಇಲ್ಲ, ಅವತ್ತೊಂದು ದಿವಸ ಬಂದು ಅಂತ ಹೇಳ್ತಾರೆ, ಮನಸ್ಸು ಬಂದಾಗ ಬಂದು ಅಂತ ಹೇಳ್ತಾರೆ, ಈ ಕಾರಣಕ್ಕಾಗಿ ಪೂರ್ಣ ಪ್ರಮಾಣದ ಬಂದ್ಗಳಾಗ್ತಾ ಇಲ್ವಾ? ಇದರ ಬಗ್ಗೆ ಒಂದು ಚಿಂತನೆ ಮಾಡೋದಿದ್ರೆ ಹೇಗೆ ಅಂತ ವಿಠಲ್? ಖಂಡಿತ ಜಯಪ್ರಕಾಶ್, ಏನಂತಂದರೆ ನಿಜಕ್ಕೂ ನೀವು ಹೇಳ್ದಂಗೆ ಈ ಸಂಘಟನೆಗಳ ಮಧ್ಯೆ ಒಂದು ಒಕ್ಕಟ್ಟು ಅನ್ನೋದು ಭಾಳ ಪ್ರಮುಖವಾಗುತ್ತೆ. ಆದರೆ ಎಲ್ಲೊಂದು ಕಡೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದು ಸಾಕಷ್ಟು ಕೊರತೆ ಕಂಡುಬರ್ತಿರೋದನ್ನು ನಾವು ಗಮನಿಸ್ಬೋದು. ಎಲ್ಲೊಂದು ಕಡೆ ಅಂದರೆ ಇದು ಪ್ರಮುಖವಾಗಿ ಈ ಬಂದ್ಗೆ ನಿಜಕ್ಕೂ ಎಲ್ಲ ಒಕ್ಕಟ್ಟಾಗಿ ಮಾಡುವಂಥ ಒಂದು ಏನು ಮನಸ್ಥಿತಿ ಬರಬೇಕಾಗಿತ್ತಂದ್ರೆ ಎಲ್ಲೊಂದು ಕಡೆಗೆ ಕೆಲ ಸಂಘಟನೆಗಳು ಇದಕ್ಕೆ ಅಂದರೆ ಬಂದ್ಗೆ ಬೆಂಬಲ ಕೊಡದೆ ಹಿಂಸರಿದಿರುವಂಥದ್ದು ನಿಜಕ್ಕೂ ಒಂದು ಕಡೆಗೆ ಅವರ ಏನು ಪ್ರತಿಷ್ಠೆ ವಿಷಯವಾಗಿ ಎಲ್ಲ ಮಾರ್ಪಟ್ಟಿದೆ ಅನ್ನುವಂಥ ಒಂದು ಅನುಮಾನ ಸಹ ವ್ಯಕ್ತ ಆಗುವಂಥದ್ದು. ಅಂತಂದ್ರೂ ಯಾವ ಸಂಘಟನೆ ಮುಂದೆ ನಿಂತು ಬಂದನ್ನು ಘೋಷಣೆ ಮಾಡುತ್ತೆ, ಸೊ ಅವರಿಗೆ ಸಾಕಷ್ಟು ಕ್ರೆಡಿಟ್ ಹೋಗುತ್ತೆ ಅನ್ನುವಂಥ ಒಂದು ಮನೋಭಾವನೆಲ್ಲ ಏನಾದರೂ ಕನ್ನಡ ಪರ ಸಂಘಟನೆಯವರು ಇದ್ದಾರೆ ಅನ್ನುವಂಥ ಅನುಮಾನಗಳು ಸಹ ಸಾಕಷ್ಟು ಇರುವಂಥದ್ದು. ಅಂದರೆ ಮುಂಚೆಗೆಲ್ಲ ನಾವು ಗಮನಿಸಿರ್ಬೋದು, ಆದರೆ ಕಾವೇರಿ ವಿಚಾರವಾಗಿ ಏನು ಆಗುವಂಥ ಪ್ರತಿಭಟನೆಗಳು ನಿಜಕ್ಕೂ ಇಡೀ ಕೇಂದ್ರ ಸರ್ಕಾರವೆಂದರೆ ದೆಹಲಿಯ ನಡುಗುವ ಮಟ್ಟದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳವರು ಒಕ್ಕಟ್ಟಾಗಿ ಏನೊಂದು ಪ್ರತಿಭಟನೆಯನ್ನು ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸಿದರೆ ಎಲ್ಲೋ ಒಂದು ಕಡೆಗೆ ಆ ಪ್ರತಿಭಟನೆಗಳು ಅಂದರೆ ಬಂದ್ಗಳು ಅಷ್ಟರ ಮಟ್ಟಿಗೆ ಅಂದರೆ ಕೇವಲ ಎಲ್ಲೋ ಒಂದು ಕಡೆಗೆ ನಾಮಕಾವಸ್ಥೆ ಅನ್ನೋ ಮಟ್ಟದಲ್ಲಿ ಸಹ ಸಾಕ್ತಿರುವಂಥದ್ದನ್ನು ಸಹ ನಾವು ಗಮನಿಸ್ಬೋದು. ಎಲ್ಲೋ ಒಂದು ಕಡೆ ನಾವು ವಿಚಾರ ಮಾಡಿದ ಅವರು ಅಂದರೆ ಮುಂಚಿತವಾಗಿ ಒಂದು ಸಭೆ ಸೇರಿ ಕೆಲವೊಂದಷ್ಟು ನಿರ್ಧಾರಗಳನ್ನ ಮಾಡಿಕೊಂಡು ಎಲ್ಲರೂ ಒಕ್ಕಟ್ಟಾಗಿ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಎಲ್ಲೂ ಸಹ ಈಗ ಕಂಡು ಬರ್ತಲ್ಲ ಜಯಪ್ರಕಾಶ್. ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಮಹಾರಾಷ್ಟ್ರ ಏಕೀಕರಣಕ್ಕೆ ಮಹಾರಾಷ್ಟ್ರ ಗೂಂಡಾಗಳಿಗೆ ಶಿವಸೇನೆ ಸಂಘಟನೆಗೆ ಮಹಾರಾಷ್ಟ್ರ ಏಕೀಕರಣಕ್ಕೆ MES ಸಂಘಟನೆಯ ಪುಂಡಾಟಿಕೆಯನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಸದ್ಯ ನಾವೀಗ ಏರ್ಪೋರ್ಟ್ನಲ್ಲಿದ್ದೀವಿ. ಓಲಾ ಊಬರ್ನ ಪರಿಸ್ಥಿತಿ ಯಾವ ಥರ ಇದೆ, ಪ್ರಯಾಣಿಕರು ಯಾವ ಥರ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಅನ್ನುವಂಥದ್ದನ್ನು ಈ ಬಗ್ಗೆ ಸಂಕ್ಷಿಪ್ತವಾಗಿ ವರದಿಯನ್ನು ಕೊಡ್ತಾ ಹೋಗ್ತೀವಿ. ಸದ್ಯ ನಾವೀಗ ಓಲಾ ಊಬರ್ ಏನು ಈ ಒಂದು ವಿಭಾಗ ಇದೆ ನಿಂತ್ಕೊಳ್ಳುವಂಥದ್ದು ಆ ಒಂದು ಸ್ಥಳದಲ್ಲಿದ್ದೀವಿ. ಈ ಬಗ್ಗೆ ಕೂಡ ನಾವು ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಒಂದು BMTC ಏನಿತ್ತು, BMTC ವಿಭಾಗದಿಂದ ಏರ್ಪೋರ್ಟ್ನ ಸಿಬ್ಬಂದಿಗಳು ಕೂಡ ಇಲ್ಲಿಂದ ಅವರು ಹೋಗ್ತಿರುವಂಥ ಸಿಟಿಗಳಿಗೆ ಹೋಗ್ತಾ ಇರ್ಬೋದು, ಬೇರೆ ಬೇರೆ ಜಾಗಗಳಿಗೆ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಇದ್ದಾರೆ. ಅವ್ರನ್ನ